ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ವರಮಹಾಲಕ್ಷ್ಮಿ ಹಬ್ಬದ ನಂತರ ಯಾವ 6 ರಾಶಿಯವರಿಗೆ ಶುಭ, ಗುರು ಹಾಗೂ ಶುಕ್ರ ಗ್ರಹದ ಬದಲಾವಣೆಯಿಂದಾಗಿ ಯಾವ ರಾಶಿಯವರಿಗೆ ಯಾವ ಫಲಗಳು ಸಿಗಲಿವೆ, ಇಂತಹ ಅಪರೂಪದ ವಿಷಯಗಳ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ. ಯಾವುದೇ ಕಾರಣಕ್ಕೂ ಇವುಗಳಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸನಾತನ ಧರ್ಮದಲ್ಲಿ ಶ್ರಾವಣ ಮಾಸದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಈ ಮಾಸದಲ್ಲಿ ಅನೇಕ ಹಿಂದೂ ಹಬ್ಬಗಳು ಬರುತ್ತವೆ. ಅವುಗಳಲ್ಲಿ ಮಹಾಲಕ್ಷ್ಮಿಗೆ ಮುಡಿಪಾದ ವರಮಹಾಲಕ್ಷ್ಮಿ ವ್ರತವು ಒಂದು. ಈ ಶುಭ ದಿನದಂದು ಯಾರು ಭಕ್ತಿಯಿಂದ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುತ್ತಾರೆಯೋ ಅಂತವರ ಮನೆಗೆ ಐಶ್ವರ್ಯ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ಹರಿದು ಬರುತ್ತೆ ಎಂಬ ನಂಬಿಕೆ ಇದೆ. ಅಂದಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬದ ನಂತರ ಗ್ರಹಗಳ ಚಲನೆ, ಗೋಚಾರ ಫಲ ಹಾಗೂ ಶುಕ್ರ, ಗುರು ಮತ್ತು ಚಂದ್ರ ಗ್ರಹಗಳ ವಿಶೇಷ ಯೋಗಗಳಿಂದಾಗಿ ಕೆಲವು ನಿರ್ದಿಷ್ಟ ರಾಶಿಗಳ ಮೇಲೆ ಅನೇಕ ಬದಲಾವಣೆಗಳಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಐಶ್ವರ್ಯ, ಸುಖ, ಸಂತೋಷ, ಪ್ರೀತಿ ಮತ್ತು ಸೌಂದರ್ಯಕ್ಕೆ ಕಾರಕನಾಗಿದ್ರೆ, ಗುರು ಜ್ಞಾನ, ವೃದ್ಧಿ ಮತ್ತು ಅದೃಷ್ಟದ ಕಾರಕನಾಗಿದ್ದಾನೆ. ಈ 2 ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ವರಮಹಾಲಕ್ಷ್ಮಿ ಹಬ್ಬದ ನಂತರ ಈ 6 ರಾಶಿಯ ಜನರಿಗೆ ಹಲವು ರೀತಿಯಿಂದ ಲಾಭ ಸಿಗಲಿದೆ. ಇದರಿಂದಾಗಿ ಆ 6 ರಾಶಿಗಳ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಸಿಗಲಿದ್ದು ತಾವು ಅಂದುಕೊಂಡ ಎಲ್ಲಾ ಕಾರ್ಯಗಳು ನೆರವೇರುತ್ತೆ. ಹಾಗಾದ್ರೆ ಆ 6 ರಾಶಿಗಳು ಯಾವುವು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಬನ್ನಿ. ಮೊದಲಿಗೆ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದ್ದು, ಶುಕ್ರನ ಈ ಗೋಚಾರದಿಂದಾಗಿ ವೃಷಭ ರಾಶಿಯವರು ಧನ ಹಾಗೂ ಸುಖ ಭೋಗಗಳನ್ನು ಅನುಭವಿಸಲಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ನಂತರ ಈ ರಾಶಿಯವರಿಗೆ ಅನೇಕ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ. ಹಲವು ಮೂಲಗಳಿಂದ ಧನಾಗಮನವಾಗುತ್ತೆ. ಜೊತೆಗೆ ಇವರು ಅಂದುಕೊಂಡ ಅನೇಕ ಕೆಲಸಗಳು ಕೈಗೂಡಲಿವೆ. ಇವರು ಕಳೆದ ಕೆಲವು ತಿಂಗಳುಗಳಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಅವುಗಳಲ್ಲಿ ಆರ್ಥಿಕ ಮುಗ್ಗಟ್ಟು ಕೂಡ ಒಂದಾಗಿತ್ತು. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ನಂತರ ಇವರಿಗೆ ಹೊಸ ದಾರಿಗಳು ತೆರೆದುಕೊಳ್ಳುವ ಮೂಲಕ ಅನೇಕ ಮೂಲಗಳಿಂದ ಹಣವು ಹರಿದು ಬರುತ್ತೆ. ಜೊತೆಗೆ ಹಳೆಯ ಸಾಲಗಳೆಲ್ಲ ತೀರಿ ಹೋಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಸ್ಥಳದಲ್ಲಿ ಮನ್ನಣೆ ಸಿಗುತ್ತೆ. ಪ್ರಮೋಷನ್ ಅಥವಾ ವೇತನ ಹೆಚ್ಚಳವಾಗುವ ಸಂಭವವಿದೆ. ಹೂಡಿಕೆ ಮಾಡಿದ ಹಣಗಳು ದುಪ್ಪಟ್ಟಾಗಬಹುದು. ವರಮಹಾಲಕ್ಷ್ಮಿ ಹಬ್ಬದ ನಂತರ ಈ ವೃಷಭ ರಾಶಿಯವರಿಗೆ ಭಾಗ್ಯದ ಬಾಗಿಲೇ ತೆರೆಯಲಿದೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಗುರು ಹಾಗೂ ಶುಕ್ರರ ಸ್ಥಾನ ಬದಲಾವಣೆಯಿಂದಾಗಿ ಸೂರ್ಯನ ಆಧಿಪತ್ಯವಿರುವ ಈ ರಾಶಿಯವರಿಗೆ ವರಮಹಾಲಕ್ಷ್ಮಿ ಹಬ್ಬದ ನಂತರ ರಾಜಯೋಗದಂತಹ ಸ್ಥಿತಿ ಏರ್ಪಡಲಿದೆ. ಶುಕ್ರ ಹಾಗೂ ಸೂರ್ಯನ ಅನುಕೂಲಕರ ಸ್ಥಿತಿಯಿಂದಾಗಿ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ. ಇವುಗಳ ಜೊತೆ ಸಮಾಜದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ಹೆಚ್ಚಾಗಲಿದ್ದು ಹೊಸ ಜವಾಬ್ದಾರಿಗಳು ನಿಮ್ಮ ಕೈ ಸೇರುತ್ತೆ. ಬಹುದಿನಗಳಿಂದ ಭೂಮಿ ಹಾಗೂ ಚಿನ್ನ ಖರೀದಿ ಮಾಡಲು ಬಯಸುತ್ತಿರುವವರಿಗೆ ವರಮಹಾಲಕ್ಷ್ಮಿ ಹಬ್ಬದ ನಂತರ ಬಹಳ ಒಳ್ಳೆಯ ಕಾಲ ಕೂಡಿ ಬರುತ್ತೆ. ಸಾಲ ನೀಡಿದ್ದ ಹಣವು ನಿಮ್ಮ ಜೇಬಿಗೆ ಸೇರಲಿದೆ. ಇವುಗಳ ಜೊತೆ ಕುಟುಂಬದಲ್ಲಿದ್ದ ಮನಸ್ತಾಪಗಳು ದೂರವಾಗಿ ಮಕ್ಕಳಿಂದ ಸಂತೋಷ ಸಿಗುತ್ತೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ತುಲಾ ರಾಶಿ. ತುಲಾ ರಾಶಿಯವರ ರಾಶ್ಯಾಧಿಪತಿ ಕೂಡ ವೃಷಭ ರಾಶಿಯವರಂತೆ ಶುಕ್ರನಾಗಿರುವ ಕಾರಣ ವರಮಹಾಲಕ್ಷ್ಮಿ ಹಬ್ಬದ ನಂತರ ಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರಕಿ ಐಶ್ವರ್ಯವಂತರಾಗುವ ಭಾಗ್ಯ ಸಿಗಲಿದೆ. ವಿಶೇಷವಾಗಿ ಫ್ಯಾಷನ್ ಡಿಸೈನಿಂಗ್, ಡಿಜಿಟಲ್ ಮೀಡಿಯಾ, ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ದುಪ್ಪಟ್ಟು ಲಾಭ ಸಿಗಲಿದೆ. ಈ ಹಬ್ಬದ ನಂತರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ನಿಂತು ಹೋಗಿದ್ದ ಕೆಲಸಗಳು ಪುನಃ ಪ್ರಾರಂಭವಾಗುತ್ತೆ. ಇವುಗಳ ಜೊತೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಲಿದ್ದು ಉದ್ಯೋಗದಲ್ಲಿರುವವರಿಗೆ ಅಥವಾ ವ್ಯಾಪಾರಸ್ಥರಿಗೆ ಈ ಹಬ್ಬದ ನಂತರ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು. ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ರಾಶ್ಯಾಧಿಪತಿ ಮಂಗಳ ಗ್ರಹವಾಗಿದ್ದು ಇವರಿಗೆ ಸ್ವಭಾವತಃ ಧೈರ್ಯ, ಪರಾಕ್ರಮ ಹೆಚ್ಚಾಗಿರುತ್ತೆ. ಮಂಗಳನು ಭೂಮಿಯ ಕಾರಕನಾಗಿದ್ದು ಶುಕ್ರನು ಜೊತೆಗಿದ್ದಾಗ ಆಸ್ತಿ ಖರೀದಿ ಮಾಡುವ ಯೋಗ ಕೂಡಿ ಬರುತ್ತೆ. ಈ ಸಮಯದಲ್ಲಿ ಸ್ವಂತ ಮನೆ ಕಟ್ಟಬೇಕು ಅಂತ ಬಯಸ್ತಾ ಇರೋರಿಗೆ ಅಥವಾ ವಾಹನ ಖರೀದಿಸಬೇಕು ಎಂದು ಕನಸು ಇರೋರಿಗೆ ವರಮಹಾಲಕ್ಷ್ಮಿ ಹಬ್ಬದ ನಂತರ ಭಾಗ್ಯದ ಬಾಗಿಲು ತೆರೆಯಲಿವೆ. ಸುಲಭವಾಗಿ ಸಾಲಗಳು ನಿಮಗೆ ದೊರೆಯುತ್ತೆ. ವಿಶೇಷವಾಗಿ ವ್ಯಾಪಾರ ರಂಗದಲ್ಲಿರುವವರಿಗೆ ಶತ್ರುಗಳ ಮೇಲೆ ಜಯ ಸಾಧಿಸ್ತೀರಿ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಇರಲಿದ್ದು ದಂಪತಿಗಳ ನಡುವೆ ಪ್ರೀತಿ ಮತ್ತು ಮಧುರತೆ ಇರುತ್ತೆ. ಬಹುದಿನಗಳಿಂದ ವಿವಾಹಕ್ಕೆ ಕಾಯುತ್ತಿರುವವರಿಗೆ, ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ಧನು ರಾಶಿ.
ಧನಸ್ಸು ರಾಶಿಯವರ ರಾಶಿಯಾಧಿಪತಿ ಗುರು ಆಗಿದ್ದು ಬೃಹಸ್ಪತಿಯ ಈ ಬದಲಾವಣೆಯಿಂದಾಗಿ ಹಾಗೂ ಶುಕ್ರನ ಆಶೀರ್ವಾದದಿಂದಾಗಿ ಖಂಡಿತವಾಗಿಯೂ ಧನುರಾಶಿಯವರಿಗೆ ಧನಲಕ್ಷ್ಮಿಯ ಕೃಪೆ ಸಿಗಲಿದ್ದು ಹಬ್ಬದ ನಂತರ ನೀವು ಕೈಗೊಳ್ಳುವ ಎಲ್ಲಾ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಕೈಗೂಡಲಿವೆ. ಈ ವೇಳೆಯಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಭಾಗ್ಯವನ್ನು ಪಡಿತೀರಿ. ಹಣದ ಹರಿವು ಹೆಚ್ಚಾಗಲಿದ್ದು ಆದಾಯವು ಅನೇಕ ಮೂಲಗಳಿಂದ ನಿಮ್ಮ ಕೈ ಸೇರುತ್ತೆ. ನಷ್ಟದಲ್ಲಿದ್ದ ನಿಮ್ಮ ವ್ಯಾಪಾರ ವ್ಯವಹಾರವು ಈ ಸಮಯದಲ್ಲಿ ನೀವು ಅಂದುಕೊಂಡಂತೆ ಲಾಭ ಸಿಗುತ್ತೆ. ಇನ್ನು ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಕೆಲಸ ಸಿಗುವ ಸೌಭಾಗ್ಯವಿದೆ. ಇನ್ನು ಕೊನೆಯ ಅದೃಷ್ಟವಂತ ರಾಶಿ ಅಂದ್ರೆ ಅದು ಮೀನರಾಶಿ. ಮೀನರಾಶಿಯವರಿಗೂ ಸಹ ಬೃಹಸ್ಪತಿ ಅಥವಾ ಗುರುಗ್ರಹ ಅಧಿಪತಿಯಾಗಿರೋದ್ರಿಂದ ಚಂದ್ರ ಹಾಗೂ ಶುಕ್ರನ ಸಂಯೋಜನೆಯಿಂದ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಇವರಿಗೆ ವಂಶ ಪಾರಂಪರ್ಯದ ಆಸ್ತಿ, ಹಠಾತ್ ಲಾಟರಿ ಅಥವಾ ಹಳೆಯ ಹೂಡಿಕೆಗಳಿಂದ ಅಪಾರ ಧನಲಾಭವಾಗುತ್ತೆ. ಕಳೆದ ಕೆಲವು ಸಮಯದಿಂದ ಇವರಿಗೆ ಕಾಡುತ್ತಿದ್ದ ಆತಂಕ, ಮಾನಸಿಕ ಒತ್ತಡ ಎಲ್ಲವೂ ದೂರವಾಗಿ ಆರೋಗ್ಯ ಸುಧಾರಿಸುತ್ತೆ. ಜೊತೆಗೆ ಕುಟುಂಬದಲ್ಲಿ ಸಂತೋಷ ನೆಲೆಸುವ ಮೂಲಕ ಸಂತೋಷದಾಯಕ ಪ್ರಯಾಣ ಮಾಡುವ ಯೋಗವಿದೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಅಪಾರ ಲಾಭವನ್ನು ಗಳಿಸಲಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ನಂತರ ಯಾವ 6 ರಾಶಿಯವರಿಗೆ ಭಾಗ್ಯೋದಯದ ಬಾಗಿಲು ತೆರೆಯಲಿದೆ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.